ಪ್ರೈಸ್ ಗಾಡ್. ದೇವರು ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ ಜೀವನವನ್ನು ಮಾತನಾಡಿ ನಿಮ್ಮ ಮಾತಿನ ಶಕ್ತಿ. ಇಂದು ನಾವು ಪ್ರತಿದಿನ ಅಭ್ಯಾಸ ಮಾಡುವ ಆದರೆ ಅದರ ಫಲಿತಾಂಶದ ಬಗ್ಗೆ ವಿರಳವಾಗಿ ಯೋಚಿಸುವ ಸತ್ಯದ ಬಗ್ಗೆ ಕಲಿಯಲಿದ್ದೇವೆ. ನಾವು ಏನು ಯೋಚಿಸುತ್ತೇವೆ ಮತ್ತು ಏನು ಮಾತನಾಡುತ್ತೇವೆ ಎಂಬುದರ ಶಕ್ತಿ. ಪ್ರತಿದಿನ ನಮ್ಮ ಮನಸ್ಸುಗಳು ಲೆಕ್ಕವಿಲ್ಲದಷ್ಟು ಆಲೋಚನೆಗಳಿಂದ ಕಾರ್ಯನಿರ್ವಹಿಸುತ್ತದೆ ಮತ್ತು ನಮ್ಮ ಬಾಯಿಗಳು ಅವುಗಳ ಸತ್ಯವನ್ನು ಅರಿತುಕೊಳ್ಳದೆ ಆಗಾಗ್ಗೆ ಮಾತನಾಡುತ್ತದೆ. ನಮ್ಮ ಆಲೋಚನೆಗಳು ನಮ್ಮ ಆಂತರಿಕವಾಗಿ ಯಾರನ್ನು ರೂಪೀಕರಿಸುತ್ತದೆ ಎಂದು ಬೈಬಲ್ ನಮಗೆ ಕಲಿಸುತ್ತದೆ. ಜ್ಞಾನೋಕ್ತಿಗಳು 23:7 ಬರೆದಿದೆ, ಅವನು ತನ್ನ ಹೃದಯದಲ್ಲಿ ಯೋಚಿಸುವಂತೆ ಇದ್ದಾನೆ. ಅಂದರೆ ನೀವು ಪದೇ ಪದೇ ಮನನ ಮಾಡಿಕೊಳ್ಳುವ ಆಲೋಚನೆಗಳ ಫಲಿತಾಂಶವಾಗಿರುತ್ತೀರಿ. ದೇವರು ತನ್ನ ಆಶೀರ್ವಾದಗಳನ್ನು ಪಡೆಯಲು ತನ್ನ ಕೆಲಸವನ್ನು ನಮಗಾಗಿ ಪ್ರಾರಂಭಿಸುವ ಸ್ಥಳ ನಮ್ಮ ಹೃದಯ. ಜ್ಞಾನೋಕ್ತಿಗಳು 4:23 ಬರೆದಿದೆ, ಬಹು ಜಾಗರೂಕತೆಯಿಂದ ನಿನ್ನ ಹೃದಯವನ್ನು ಕಾಪಾಡಿಕೊ, ಜೀವಧಾರಗಳು ಅದರೊಳಗಿಂದ ಬರುವವು. ನಮ್ಮ ಹೃದಯವೇ ನಮ್ಮ ಜೀವನದ ಮೂಲ. ಆದ್ದರಿಂದ ನಾವು ನಮ್ಮ ಹೃದಯವು ದೇವರೊಂದಿಗೆ ಕಾಪಾಡಿಕೊಳ್ಳಲು ಮತ್ತು ಜೋಡಿಸಲು ಯಾವಾಗಲೂ ಜಾಗರೂಕರಾಗಿರಬೇಕು. ಕೀರ್ತನೆಗಳು 19:14 ಕೀರ್ತನಕಾರನು ಹೀಗೆ ಪ್ರಾರ್ಥಿಸುತ್ತಾನೆ, ನನ್ನ ಬಲವು ನನ್ನ ವಿಮೋಚಕನೂ ಆಗಿರುವ ಕರ್ತನೆ, ನನ್ನ ಬಾಯಿಯ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನ್ನ ಮುಂದೆ ಮೆಚ್ಚುಗೆಯಾಗಿರಲಿ. ಅಂದರೆ ದೇವರು ನಮ್ಮ ಒಳಗಿನ ಹೃದಯವು, ಅಂದರೆ ನಾವು ಯೋಚಿಸುವ ಮತ್ತು ಒಳಗಿನಿಂದ ಹಿಡಿದಿಟ್ಟುಕೊಳ್ಳುವ ವಿಷಯಗಳು ಮತ್ತು ನಾವು ಮಾತನಾಡುವುದು ಅವನು ಅರ್ಥ ಮಾಡಿಕೊಳ್ಳುತ್ತಾನೆ. ನಮ್ಮ ಹೃದಯದ ಮನೋಭಾವಕ್ಕೆ ಅನುಗುಣವಾಗಿ ಅವನು ನಮಗೆ ಪ್ರತಿಫಲ ನೀಡುತ್ತಾನೆ. ನಿಮ್ಮ ಆಲೋಚನೆಗಳು ನಿಮ್ಮನ್ನು ರೂಪಿಸುತ್ತವೆ. ನೀವು ಬೆಳಿಗ್ಗೆ ಚಿಂತೆ ಮತ್ತು ಹೋರಾಟಗಳ ಆಲೋಚನೆಗಳೊಂದಿಗೆ ಎದ್ದಾಗ ನಿಮ್ಮ ಹೃದಯವು ದಿನವಿಡೀ ಭಾರವಾಗುತ್ತದೆ. ಬೆಳಿಗ್ಗೆ ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ನೀವು ಉದ್ದೇಶಪೂರ್ವಕವಾಗಿ ನಿಮ್ಮ ಹೃದಯವನ್ನು ದೇವರ ಕಡೆಗೆ ತಿರುಗಿಸಬೇಕು. ಕರ್ತನೆ, ಇಂದು ನನ್ನ ಹೃದಯವನ್ನು ನಿನ್ನ ಶಾಂತಿಯಿಂದ ತುಂಬಿಸು, ನನ್ನ ದಿನದ ಮೇಲೆ ಹಿಡಿದ ಸಾಧಿಸು, ನನ್ನ ಹೆಜ್ಜೆಗಳನ್ನು ಮಾರ್ಗದರ್ಶಿಸು ಮತ್ತು ಇಂದು ನನಗೆ ಸಂತೋಷವನ್ನು ನೀಡು. ಹಿಂಗೆ ಒಂದು ಸಣ್ಣ ಪ್ರಾರ್ಥಿಸಬೇಕು. ಬೆಳಗ್ಗೆ ಎದ್ದಾಗ ನಾವು ಇಂದು ಯಾರಾಗಿದ್ದೇವೆ ಎಂಬುದು ನಮ್ಮ ಆಂತರಿಕ ಚಿಂತನೆಗಳಿಂದ ರೂಪುಗೊಂಡಿದೆ. ದೇವರ ಮಕ್ಕಳಾದ ನಾವು ದೇವರ ವಾಕ್ಯದ ಪ್ರಕಾರ ಚಿಂತಿಸಬೇಕು. ನಮಗೆ ದೇವರ ವಾಕ್ಯಗಳು ಗೊತ್ತಿರಬೇಕು, ಅದರ ಪ್ರಕಾರ ನಾವು ಚಿಂತಿಸಬೇಕು. ಆದರೆ ಜೀವನದಲ್ಲಿ ನಾವು ಯಶಸ್ವಿಯಾಗುತ್ತೇವೆ. ದೇವರ ವಾಕ್ಯವು ನಮ್ಮ ಹೃದಯಗಳನ್ನು ರೂಪಿಸಿದಾಗ ಯಶಸ್ಸು ಫಲವಾಗುತ್ತದೆ, ಹೋರಾಟವಲ್ಲ. ವಿಶ್ವಾಸಿಗಳು ಉದ್ದೇಶಪೂರ್ವಕವಾಗಿ ತನ್ನ ಆಲೋಚನೆಗಳನ್ನು ಬದಲಾಯಿಸಿದಾಗ ಭಯ ಮತ್ತು ಚಿಂತೆಗಳ ಮೇಲೆ ದೇವರ ಸತ್ಯ ಮತ್ತು ವಾಗ್ದಾನಗಳನ್ನು, ನಿರುತ್ಸಾಹದ ಮೇಲೆ ಕೃತಜ್ಞತೆಯನ್ನು ಆರಿಸಿಕೊಂಡಾಗ ನಾವು ವಿಭಿನ್ನವಾಗಿ ಬದುಕಲು ಪ್ರಾರಂಭಿಸುತ್ತೇವೆ. ನಮ್ಮ ಆಲೋಚನೆಗಳು, ನಮ್ಮ ಯೋಚನೆಗಳು ಏನಿದೆ ಅದನ್ನು ಆಪೋಸಿಟ್ ಆಗಿ ದೇವರೇನು ವಾಕ್ಯ ಹೇಳುತ್ತಾರೋ ಅದನ್ನ ಪ್ರಕಾರ ನಾವು ಯೋಜಿಸಿದರೆ ನಮ್ಮ ಜೀವನ ಖಂಡಿತವಾಗಲು ಬದಲಾಗುತ್ತದೆ. ಉದಾಹರಣೆಗೆ, ನಾನು ಈ ಕೆಲಸವನ್ನು ನಿಭಾಯಿಸಲು ಸಾಧ್ಯವಿಲ್ಲ ಎಂಬಂತಹ ನಿರುತ್ಸಾಹಗೊಳಿಸುವ ಆಲೋಚನೆ ಬರಬಹುದು. ಆದರೆ ನೀವು ಅದನ್ನು ತಿರಸ್ಕರಿಸಿ ನಿಮ್ಮ ಹೃದಯದಲ್ಲಿ, ದೇವರೇ ನನಗೆ ಸಹಾಯ ಮಾಡಿ, ಇದು ನಿನ್ನ ಶಕ್ತಿಯಿಂದ ನನಗೆ ಮಾಡಬಹುದು ಅಂದ ಒಂದು ಪ್ರಾರ್ಥನೆಯೊಂದಿಗೆ ನೀವು ಆ ನಿರುತ್ಸಾಹದ ಆಲೋಚನೆಯನ್ನು ನೀವು ಬದಲಾಯಿಸಿದರೆ ನಿಮ್ಮ ಕ್ರಿಯೆಗಳು ಮತ್ತು ಮಾತುಗಳು ವೈಫಲ್ಯ ಮತ್ತು ಸೋಲಿನ ಕಡೆಗೆ ಹೋಗದಂತೆ ನೀವು ತಡೆಯುತ್ತೀರಿ. ಅವರು ನನಗಿಂತ ಉತ್ತಮರಿಗೆ ಅರ್ಹರಲ್ಲ ಎಂಬ ಅಸೂಯೆಯ ಆಲೋಚನೆ ಬರಬಹುದು. ಆದರೆ ನೀವು ಅದನ್ನು ನಿರಾಕರಿಸಿ ದೇವರು ಇತರರಿಗಾಗಿ ಮಾಡುತ್ತಿರುವ ಕೆಲಸಕ್ಕೆ ಮತ್ತು ನಿಮಗೆ ಈಗಾಗಲೇ ನೀಡಿರುವುದಕ್ಕಾಗಿ ಕೃತಜ್ಞತೆಯನ್ನು ನೀವು ಆರಿಸಿಕೊಂಡಾಗ ಅಸೂಯೆ ನಿಮ್ಮ ಸ್ವಭಾವವಾಗಿ ಬೇರೂರುವುದಿಲ್ಲ. ಇಂದು ಏನಾದರೂ ಕೆಟ್ಟದ್ದು ಸಂಭವಿಸುತ್ತದೆ ಅಂದ ಆಲೋಚನೆಗಳು ಬಂದಾಗ, ಇಂದು ಎಲ್ಲವೂ ಚೆನ್ನಾಗಿ ನಡೆಯುತ್ತದೆ, ಇಂದು ನನಗೆ ಕಾಣದ ಆಶೀರ್ವಾದಗಳಿವೆ ಎಂದು ನೀವೇ ಹೇಳಬೇಕು. ಆಪೋಸಿಟ್ ಆಗಿ ನೀವು ಅದು ಹೇಳಬೇಕು. ಮತ್ತೆ ಏನಾದರೂ ನೆಗೆಟಿವ್ ಆಗಿ ಬಂದರೆ ಅದೇ ನೀವು ಮನರಂಜಿಸಬಾರದು, ಅದೇ ನೀವು ಮೆಡಿಟೇಟ್ ಮಾಡಬಾರದು. ಅದು ನಿಮಗೆ ಭಯ ಕೊಡುತ್ತದೆ. ಅದು ಸೈತಾನನ ಪವರನ್ನು ನಾವು ಅಟ್ರಾಕ್ಟ್ ಮಾಡುತ್ತೇವೆ. ನಕಾರಾತ್ಮಕ ಆಲೋಚನೆಗಳನ್ನು ಮೈಗೂಡಿಸಿಕೊಳ್ಳಬೇಡಿ. ಮನಸ್ಸಿನ ಪರಿವರ್ತನೆ, ನಾವು ದೇವರ ತರ ಬಂದ ಮೇಲೆ ಮಾಡಬೇಕಾಗಿರುವುದು ಮನಸ್ಸಿನ ಪರಿವರ್ತನೆ.
ರೋಮಪುರದವರಿಗೆ 12:2. ಅದು ಆಗಾಗ್ಗೆ ಮಾಡಬೇಕು. ಅದು ಕಂಟಿನ್ಯೂಸ್ ಪ್ರೋಸೆಸ್. ಒಂದ್ ಸಾರಿ ಅಲ್ಲ, ಒಂದು ದಿನದಲ್ಲಿ ಎಷ್ಟು ಸಾರಿ ನಾವು ಆ ಮನಸ್ಸಿನ ಪರಿವರ್ತನೆ ಮಾಡ್ತಾ ಇರಬೇಕು. ಕೆಟ್ಟದು, ನಿರುತ್ಸಾಹ, ಭಯ ಇದೆಲ್ಲ ಬಂದಾಗ ನಾವು ಅದನ್ನೆಲ್ಲಿ ಇರಬಾರದು. ತಕ್ಷಣ ನಾವು ಹೊರಗೆ ಬರಬೇಕು. ಅದು ಅಭ್ಯಾಸ ಮಾಡಿದರೆ ಮಾತ್ರ ನಮಗೆ ಬರ್ತದೆ. ನಾವು ಅಭ್ಯಾಸ ಮಾಡಿಕೊಳ್ಳಿಲ್ಲದಿದ್ದರೆ ನಮ್ಗೆ ಅದು ಬರುವುದಿಲ್ಲ. ಆದ್ರೆ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಶಾಂತಿ, ಭರವಸೆ, ದೇವರಲ್ಲಿ ನಂಬಿಕೆ, ಕೃತಜ್ಞತೆ, ಪ್ರೀತಿ, ಕ್ಷಮೆ ಇತ್ಯಾದಿ ಇರಬೇಕು. ಇದು ಹೇಗೆ ಸಾಧ್ಯ? ನೀವು ಪ್ರಾರ್ಥನೆ, ಕೃತಜ್ಞತೆ ಮತ್ತು ವಿಧೇಯತೆಯಿಂದ ನಿಮ್ಮ ಆಲೋಚನಾ ಜೀವನವನ್ನು ಕಾಪಾಡಿಕೊಂಡಾಗ ಪವಿತ್ರಾತ್ಮವು ನಿಮ್ಮ ಹೃದಯ ಮತ್ತು ಕಾರ್ಯಗಳಲ್ಲಿ ನಂಬಿಕೆ, ಶಾಂತಿ ಮತ್ತು ಸಂತೋಷವನ್ನು ಬಿಡುಗಡೆ ಮಾಡುತ್ತದೆ. ನೀವು ನಿಮ್ಮ ಹೃದಯವನ್ನು ಕಾಪಾಡಿಕೊಳ್ಳಬೇಕು. ನೋಡಿ, ಕೆಲವರು ತಮ್ಮ ಬಾಡಿಯನ್ನು ಕಾಪಾಡಿಕೊಳ್ಳುತ್ತಾರೆ. ಅವರಿಗೆ ಟ್ರಿಮ್ ಆಗಿರುವ ಬಾಡಿ ಬೇಕು. ಅವರು ಚೆನ್ನಾಗಿ ಊಟ ಮಾಡುವುದೆಲ್ಲ, ಎಕ್ಸರ್ಸೈಸ್ ಮಾಡುತ್ತಾರೆ. ಎಲ್ಲರಿಗೂ ಒಂದೊಂದಿದೆ. ಅಲ್ಲಾಂದ್ರೆ ಕೆಲವರು ಹೇರ್ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಅಲ್ಲಾಂದ್ರೆ ಏನಾದರೂ ಅಲ್ಲವೇ, ನಿಮ್ಮ ಬಾಡಿ ನೀವು ಚೆನ್ನಾಗಿ ನೋಡಿಕೊಳ್ಳುತ್ತೀರಿ. ಅದೇ ತರ ನಿಮ್ಮ ಹೃದಯ ನೀವು ಚೆನ್ನಾಗಿ ನೋಡಿಕೊಳ್ಳಬೇಕು. ನಿಮ್ಮ ಮನಸ್ಸು ನಮಗೆ ಆರೋಗ್ಯವಿಲ್ಲದಿದ್ದರೆ ಚೆನ್ನಾಗಿ ಇರುವ ಊಟ ಮಾಡಬೇಕು ಅಂದೆಲ್ಲ ನಮಗೆ ಗೊತ್ತಿದೆ. ನಾವು ಹಾಗೆ ಮಾಡುತ್ತೇವೆ. ಅದೇ ತರ ನಮ್ಮ ಹೃದಯ ಚೆನ್ನಾಗಿ ಇಟ್ಕೊಳ್ಳಬೇಕು. ಅದಕ್ಕೇನು ಖರ್ಚಿಲ್ಲ, ಖರ್ಚು ಮಾಡಬೇಕಾಗಿಲ್ಲ. ನಾವು ಹುಷಾರಾಗಿರಬೇಕು. ಅಲ್ಲಿ ಏನು ನಡೆಯುತ್ತಾ ಇದೆ ಎಂದು ನಾವು ಅರ್ಥ ಮಾಡಿಕೊಂಡು ಅದೆಲ್ಲ ನಾವು ಸೆರೆ ಹಿಡಿದು ದೇವರ ವಾಕ್ಯದೊಂದಿಗೆ, ದೇವರ ಭರವಸೆಯೊಂದಿಗೆ ನಾವು ಅದು ಬದಲಾಯಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಆದರೆ ಮಾತ್ರ ನಮ್ಮ ಜೀವನ ದೇವರಲ್ಲಿ ಉದ್ಧಾರವಾಗುವುದು. ಅದು ನಮ್ಮ ಯೋಚನೆಗಳು. ಜ್ಞಾನೋಕ್ತಿಗಳು 11:21 ಬರೆದಿದೆ, ನಾಳಿಗೆಯ ವಶದಲ್ಲಿ ಮರಣವೂ ಜೀವವೂ ಇದೆ, ಅದನ್ನು ಪ್ರೀತಿಸುವವರು ಅದರ ಫಲವನ್ನು ತಿನ್ನುವರು. ಮತ್ತೆ ಲೂಕ 6:45 ಯೇಸುದೇವರು ಹೇಳಿದರು, ಒಳ್ಳೆಯ ಮನುಷ್ಯನು ತನ್ನ ಹೃದಯದ ಒಳ್ಳೆಯ ಬೊಕ್ಕಸದಿಂದ ಒಳ್ಳೆಯದನ್ನೇ ಹೊರಗೆ ತರುತ್ತಾನೆ, ಆದರೆ ಕೆಟ್ಟ ಮನುಷ್ಯನು ತನ್ನ ಹೃದಯದ ಕೆಟ್ಟ ಬೊಕ್ಕಸದಿಂದ ಕೆಟ್ಟದನ್ನೇ ಹೊರಗೆ ತರುತ್ತಾನೆ. ಏಕೆಂದರೆ ಹೃದಯ ಸಮೃದ್ಧಿಯಿಂದ ಅವನ ಬಾಯಿ ಮಾತನಾಡುತ್ತದೆ. ನಾವೇನು ಮಾತನಾಡುತ್ತೇವೋ ಅದು ನಮ್ಮ ಹೃದಯ ಹೇಗೆ ಇದೆಯೋ ಹಾಗೆಯೇ ನಾವು ಮಾತನಾಡುತ್ತೇವೆ. ನಾವು ಒಳ್ಳೆಯದು ಮಾತನಾಡಿದರೆ ನಮ್ಮ ಹೃದಯ ಒಳ್ಳೆಯದಿದೆ. ಅದು ಆರ್ಟಿಫಿಷಿಯಲ್ ಟಾಕ್ ಅಲ್ಲ. ನಾವು ಯಾವಾಗಲೂ ಏನು ಮಾತಾಡುತ್ತೇವೆ ಅದೇ ನಮ್ಮ ಹೃದಯ. ನಾವು ಏನು ಯೋಚಿಸುತ್ತೇವೆ ಎಂಬುದರ ಬಗ್ಗೆ ಜಾಗರೂಕರಾಗಿರಬೇಕು. ಏಕೆಂದರೆ ನಾವು ಏನನ್ನು ಯೋಚಿಸುತ್ತೇವೆಯೋ ಅದೇ ಅಂತಿಮವಾಗಿ ನಾವು ಮಾತನಾಡುತ್ತೇವೆ. ನಾವು ಯೋಚನೆ ಮಾಡಿ 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 ಅದು ಮಾತುಗಳಿಂದ ಹೊರಗೆ ಬರುತ್ತದೆ. ನಮ್ಮ ಮಾತು ಹೆಚ್ಚು ಶಕ್ತಿ ಉಂಟಿದೆ. ನಮ್ಮ ಯೋಜನೆಗಳಿಗೆ ಶಕ್ತಿ ಇದೆ, ಅದಕ್ಕಿಂತ ಶಕ್ತಿ ಇದೆ ನಮ್ಮ ಮಾತುಗಳಿಗೆ. ಹೃದಯವು ಭಯ, ಕೋಪ ಅಥವಾ ನಕಾರಾತ್ಮಕತೆಯಿಂದ ತುಂಬಿರುವಾಗ ನಿಮ್ಮ ಬಾಯು ಅದನ್ನೇ ಮಾತನಾಡುತ್ತದೆ, ಅಲ್ಲವೇ? ಕೋಪ ಇದ್ದರೆ ನಾವು ಕೋಪದ ಮಾತುಗಳು ಮಾತನಾಡುತ್ತೇವೆ. ಯೇಸು ಒಳ್ಳೆಯ ಮನುಷ್ಯನು ಎಂದು ಲೂಕ 6:45 ಉಲ್ಲೇಖಿಸಿದನು. ಒಳ್ಳೆಯ ಮನುಷ್ಯನು ಅವನ ಒಳ್ಳೆಯ ಬೊಕ್ಕಸದಿಂದ ಒಳ್ಳೆಯದನ್ನು ತರುತ್ತಾನೆ. ಯಾರು ಒಳ್ಳೆಯ ಮನುಷ್ಯನು? ಒಳ್ಳೆಯ ಮನುಷ್ಯನೆಂದರೆ ದೈವಿಕ ಸ್ವಭಾವದಿಂದ ಸಮೃದ್ಧವಾಗಿರುವ ದಯೆ, ಸಮಗ್ರತೆ, ವಿಧೇಯತೆ ಮತ್ತು ದೇವರ ಪ್ರೀತಿ ಮತ್ತು ಭಯ ತುಂಬಿರುವ ವ್ಯಕ್ತಿ. ಅವರು ಅವರ ಮಾತುಗಳೆಲ್ಲ ಕಂಟ್ರೋಲ್ ಮಾಡಿಕೊಂಡು ಮಾತ್ರ ಮಾತಾಡುತ್ತಾರೆ. ಅದು ಟ್ರೈನ್ ಮಾಡಿರುವುದು. ಅವರೇ ಒಳ್ಳೆಯ ಮನುಷ್ಯರು. ಯಾರು ಒಳ್ಳೆಯವರಿಲ್ಲ, ಆದ್ರೆ ಅವರು ಟ್ರೈನ್ ಮಾಡಿದ್ದಾರೆ. ಆದರೆ ಕೆಟ್ಟವರು ಅಂತ ಯೇಸು ದೇವರು ಹೇಳಿರುವುದು ಯಾರನ್ನ? ದೇವರ ಭಯವಿಲ್ಲದವರು. ಅವರು ಎಲ್ಲ ಮಾತನಾಡುತ್ತಾರೆ, ಬಾಯಲ್ಲಿ ಬರುವುದೆಲ್ಲ ಮಾತನಾಡುತ್ತಾರೆ. ಅದಕ್ಕೆ ಏನು ಶಕ್ತಿ ಇದೆ ಅಂತ ಅವರಿಗೆ ಗೊತ್ತಿಲ್ಲ. ನೀವು ಹಾಗೆ ಮಾತನಾಡಬಾರದು. ನಮ್ಮ ಮಾತುಗಳಿಗೆ ಶಕ್ತಿ ಇದೆ. ನಮ್ಮನ್ನು ಕಟ್ಟದು ಮಾಡುವುದಕ್ಕೂ ಮತ್ತೆ ಬೇರೆಯವರನ್ನು ಕಟ್ಟದು ಮಾಡುವುದಕ್ಕೂ ನಮ್ಮ ಮಾತುಗಳಿಗೆ ಶಕ್ತಿ ಇದೆ. ನಿಮ್ಮ ಹೃದಯದಲ್ಲಿ ಅಸಮಾಧಾನ, ಕಹಿ, ಅಸೂಯೆ, ಶ್ರಮಸಾದಿರುವಿಕೆ, ನಿರಾಸೆಗಳು ಇದ್ದಾಗ ಆ ಆಲೋಚನೆಗಳು ಬಾಹ್ಯವಾಗಿ ಹಾನಿ ಮಾಡುತ್ತದೆ. ಅಂತಹ ಹೃದಯದಿಂದ ಬರುವ ಮಾತುಗಳು ನಿಮ್ಮ ಮತ್ತು ಇದರ ಹೃದಯವನ್ನು ನೋಯಿಸುತ್ತದೆ ಮತ್ತು ಕಠಿಣಗೊಳಿಸುತ್ತದೆ. ನಿಮ್ಮ ಹೃದಯದಲ್ಲಿ ಏನು ನೀವು ಸ್ಟಫ್ ಮಾಡಿ ಇಟ್ಟಿದ್ದೀರೋ ಅದೆಲ್ಲ ನಿಮ್ಮ ಮಾತುಗಳಿಂದ ಹೊರಗೆ ಬರ್ತದೆ. ನಾವು ಬೇರೆಯವರನ್ನು ನೋಯಿಸಿದರೆ ನಮಗೂ ನೋವಾಗುತ್ತದೆ. ನಾವು ನಕಾರಾತ್ಮಕವಾಗಿ ಹೇಳಿ ಮತ್ತು ಕೋಪದ ಪದಗಳು ಹೇಳಿದರೆ ಬೇರೆಯವರ ಹೃದಯನೂ ನಾವು ಕಠಿಣಗೊಳಿಸುವುದು. ನಮ್ಮ ಹೃದಯನೂ ಕಠಿಣಗೊಳಿಸುತ್ತದೆ, ಬೇರೆಯವರ ಹೃದಯನೂ ಕಠಿಣಗೊಳಿಸುತ್ತದೆ. ನಮ್ಮ ಮಾತುಗಳಿಗೆ ಅಂದರೆ ದೇವರ ಮಾತುಗಳನ್ನು ಮಾತನಾಡುವಾಗ ನೀವು ನಿಮ್ಮ ಮತ್ತು ಇತರರ ಜೀವನಕ್ಕೆ ಆಶೀರ್ವಾದಗಳನ್ನು ಬಿಡುಗಡೆ ಮಾಡುವ ಅಧಿಕಾರವನ್ನು ಹೊಂದಿದೆ ಮತ್ತು ಶತ್ರುಗಳ ಕಾರ್ಯಗಳನ್ನು ನಾಶ ಮಾಡುವ ಅಧಿಕಾರವನ್ನು ಹೊಂದಿದೆ. ಅಂದರೆ ದೇವರ ವಾಕ್ಯಗಳು ನಾವು ಯೂಸ್ ಮಾಡಿದಾಗ
ನಾವು ನಮ್ಮನ್ನು ನಿರ್ಮಿಸಬಹುದು, ನಾವು ಬೇರೆಯವರನ್ನು ನಿರ್ಮಿಸಬಹುದು. ನಮ್ಮ ಹೃದಯಕ್ಕೂ ಒಳ್ಳೆಯದಾಗುತ್ತದೆ. ಅದೇ ಎನ್ಕರೇಜಿಂಗ್ ಮಿನಿಸ್ಟ್ರಿ. ಇನ್ನೊಬ್ಬರನ್ನು ನೀವೇ ಎನ್ಕರೇಜ್ ಮಾಡಿದರೆ ಅದು ನಿಮಗೂ ಎನ್ಕರೇಜ್ ಆಗುತ್ತದೆ ಅಲ್ಲವೇ? ಅರ್ಥ ಮಾಡಿಕೊಳ್ಳಿ. ದೇವರ ವಾಕ್ಯದಿಂದ ನಮಗೆ ಪಿಶಾಚಿಯ ವರ್ಕ್ಗಳೆಲ್ಲ ಖಂಡಿಸಬಹುದು. ದೇವರ ವಾಕ್ಯ ನಾವು ಉಪಯೋಗಿಸಿದರೆ ನಮಗೂ ಒಳ್ಳೆಯದಾಗತ್ತೆ, ಇದರೆರಿಗೂ ಒಳ್ಳೆಯದಾಗತ್ತೆ. ನಾವು ಯೂಸ್ ಮಾಡುತ್ತೀವ? ನೀವು ಕಷ್ಟದಲ್ಲಿ ಇದ್ದಾಗ ಕರ್ತನು ನನ್ನ ಕುರುಬ, ಈ ಪರಿಸ್ಥಿತಿ ನನಗೆ ಒಳ್ಳೆಯದನ್ನು ಮಾಡುತ್ತದೆ ಎಂದು ಹೇಳುತ್ತಲೇ ಇರಬೇಕು. ಅಲ್ಲ, ಕೆಟ್ಟದ ಬಂದಾಗ ಅಯ್ಯೋ ನನಗಿನ್ನೂ ಕೆಟ್ಟದಾಗತ್ತೆ, ನೋಡಿ ಇವತ್ತು ಬೆಳಗ್ಗೆಯಿಂದ ಕೆಟ್ಟದು ಶುರುವಾಯಿತು. ಕೆಲವೊಮ್ಮೆ ಬೆಳಗ್ಗೆಯಿಂದ ನಮ್ಗೆ ಕೆಟ್ಟದು ಶುರು ಆಗುತ್ತದೆ. ಆವಾಗ ನೀವು ಹಂಗೆ ಅನ್ಕೊಳ್ಳಬಾರದು, ಅಯ್ಯೋ ಬೆಳಗ್ಗೆಯಿಂದಲೇ ನನಗೆ ಕೆಟ್ಟದು ಶುರು ಆಗುತ್ತೆ, ಸಾಯಂಕಾಲ ತನಕ ಏನೇನಾಗುತ್ತದೋ ಅಂತ ನೀವು ಬಾಯಿಂದ ಹೇಳಬಾರದು. ಬೆಳಗ್ಗೆಯಿಂದ ಕೆಟ್ಟದಾಗಿದರೆ ಆವಾಗಲೇ ನಿಮಗೆ ನಿಲ್ಲಿಸಬಹುದು. ಏನು? ದೇವರ ವಾಕ್ಯವನ್ನು ನೀವು ನಂಬಬೇಕು, ಅದರ ಪ್ರಕಾರ ನೀವು ಮಾತನಾಡಬೇಕು. ಇಲ್ಲ, ಇವತ್ತೇನು ಕೆಟ್ಟದಾಗುವುದಿಲ್ಲ, ಯೇಸುವಿನ ನಾಮದಲ್ಲಿ ಎಲ್ಲ ಪಿಶಾಚಿಯ ಕೆಲಸಗಳೆಲ್ಲ ನಾನು ಬೆಂದಿಸುತ್ತೇನೆ ಎಂದು ನೀವು ಖಂಡಿಸಬೇಕು. ಇದೆಲ್ಲ ದೇವರು ನಮಗ ಒಳ್ಳೆಯದಾಗಿ ಕೊಟ್ಟಿದ್ದಾರೆ, ಆದ್ರೂ ನಾವು ಯೂಸ್ ಮಾಡಲ್ಲ. ನಾವೆಲ್ಲರೂ ದುಃಖದಲ್ಲೇ ಜೀವನ ಮಾಡುತ್ತೇವೆ. ಇಲ್ಲದಿದ್ದರೆ ನಿಮ್ಮ ಮನಸ್ಸು ದೇವರ ನಂಬಿಗಸ್ತೆಯ ಬದಲು ಸಮಸ್ಯೆಗಳನ್ನು ಪೂರ್ವಾಭ್ಯಾಸ ಮಾಡುತ್ತಲೇ ಇರುತ್ತದೆ. ನಿಮ್ಮ ಆತಂಕವು ಹೆಚ್ಚಿಸುತ್ತದೆ. ಶಾಂತಿಯನ್ನು ಅನುಭವಿಸುವುದು, ನಿಮ್ಮ ಸಂತೋಷದಿಂದ ಪ್ರತಿಕ್ರಿಯಿಸುವುದು ಕಷ್ಟಕರವಾಗಿರುತ್ತದೆ ಅಲ್ಲವೇ? ನೀವು ನಕಾರಾತ್ಮಕವಾಗಿರುವುದು ಮಾತನಾಡಿದರೆ ನಿಮ್ಗೆ ಶಾಂತಿ ಇರುತ್ತದ? ಇಲ್ಲ, ಆತಂಕ ಜಾಸ್ತಿ ಆಗುತ್ತದೆ, ಭಯ ಜಾಸ್ತಿ ಆಗುತ್ತದೆ. ಮತ್ತೆ ಅದರಿಂದ ನಾವೇ ಕಷ್ಟನು ಜಾಸ್ತಿ ಆಗಿಸುವುದು ಗೊತ್ತಿರಬೇಕು. ಯಾಕೆಂದ್ರೆ ದೇವರು ಆವಾಗ ನಮ್ಮ ಜೀವನದಲ್ಲಿ ಕೆಲಸ ಮಾಡಲು ನಾವು ಅವಕಾಶ ಕೊಡಲ್ಲ. ಯಾಕೆ? ನಾವು ನಕಾರಾತ್ಮಕವಾಗಿರುವುದು ಎಲ್ಲ ಯೋಚಿಸಿ ಮತ್ತು ಮಾತನಾಡುವುದರಿಂದ. ಆದರೆ ಇಲ್ಲ, ದೇವರು ನನ್ನ ಜೊತೆ ಇದ್ದಾರೆ, ದೇವರು ನನ್ನ ಕುರುಬ, ನನಗೇನು ಕೆಟ್ಟದಾಗುವುದಿಲ್ಲ. ಆವಾಗ ದೇವರು ವರ್ತಿಸುತ್ತಾರೆ. ನಂಬಿಕೆಯಿಂದ ತುಂಬಿರುವ ಮತ್ತು ಆಶೀರ್ವಾದದ ಮಾತುಗಳನ್ನು ಹೇಳುವ ಜನರೊಂದಿಗೆ ನೀವು ನಿಮ್ಮನ್ನು ಸುತ್ತುವರಿಯುವುದು ನಿಮಗೆ ಬಹಳ ಮುಖ್ಯ. ಏಕೆಂದರೆ ಜೀವ ನೀಡುವ ಮಾತುಗಳು ಹೇಳುವುದು ನಿಮ್ಮ ಅಂತರಂಗವನ್ನು ಪುನರ್ನಿರ್ಮಿಸುತ್ತದೆ. ನೀವು ಹೇಳುವ ಅಥವಾ ಮಾಡುವ ಎಲ್ಲವೂ ನಿಮ್ಮ ಮೇಲೆ ಪ್ರಭಾವ ಬೀರುತ್ತದೆ. ನೀವು ನೋಡುವುದು, ನೀವು ಕೇಳುವುದು ಎಲ್ಲ ನಿಮ್ಮ ಮೇಲೆ ಪ್ರಭಾವ ಬೀರುತ್ತದೆ. ನೀವು ದೇವರೊಂದಿಗೆ ಸಮಯ ಕಳೆಯಲಿಲ್ಲದಿದ್ದರೆ ಮತ್ತು ದೇವರ ವಾಕ್ಯವನ್ನು ಓದುವುದಿಲ್ಲದಿದ್ದರೆ ಮತ್ತು ನಿಮ್ಮ ಪಾದ್ರಿಯ ಸಂದೇಶವನ್ನು ಕೇಳದಿದ್ದರೆ ನೀವು ಹೇಗೆ ದೇವರಿಗೆ ಹತ್ತಿರವಾಗಲು ಸಾಧ್ಯ? ಇಡೀ ದಿನ ನೀವು ಈ ಲೋಕ ಜನರೊಂದಿಗೆ ಮತ್ತು ಲೌಕಿಕ ವಿಷಯಗಳೊಂದಿಗೆ ಇದ್ದರೆ ನಿಮಗೆ ಕ್ರಿಸ್ತನಲ್ಲಿ ಎಂದಿಗೂ ಬದಲಾಗುವುದಕ್ಕೆ ಆಗುವುದಿಲ್ಲ. ನಿಮಗೆ ಅರ್ಥವಾಯ್ತಾ? ಅಲ್ಲಾಂದ್ರೆ ನೀವು ಯೂಟ್ಯೂಬ್ ನೋಡಿಕೊಂಡಿರ್ತೀರಿ, ಅಲ್ಲಾಂದ್ರೆ ನಿಮ್ಮ ಕಚೇರಿಯಲ್ಲಿ ನೀವು ತುಂಬಾ ಬಿಸಿಯಾಗಿರ್ತೀರಿ. ನೀವು ಮಾತನಾಡುವುದು, ನೋಡುವುದು ಎಲ್ಲ ಈ ಲೋಕದ ವಿಷಯ. ಅದಕ್ಕೆ ನೀವು ಫೆಲೋಶಿಪ್ ಮಾಡಬೇಕು ಅಂತ ಹೇಳುವುದು. ವಿಶ್ವಾಸಿಗಳೊಂದಿಗೆ ನೀವು ಫೆಲೋಶಿಪ್ ಮಾಡಬೇಕು. ನಂಬಿಕೆಯಿಂದ ತುಂಬಿರುವ ಮತ್ತು ಆಶೀರ್ವಾದ ಮಾತುಗಳನ್ನು ಹೇಳುವ ಜನರೊಂದಿಗೆ ನಿಮ್ಮನ್ನು ಸುತ್ತುವರಿಯುವುದು ನಿಮಗೆ ತುಂಬಾ ಮುಖ್ಯವಾಗಿದೆ. ಏಕೆಂದರೆ ಜೀವ ನೀಡುವ ಮಾತನ್ನು ಹೇಳುವುದು ನಿಮ್ಮ ಅಂತರಂಗವನ್ನು ಪುನರ್ನಿರ್ಮಿಸುತ್ತದೆ. ಸೊ ನಿಮಗದು ಮುಖ್ಯ ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ಅಲ್ಲಾಂದ್ರೆ ನಿಮಗೆ ಏನಾದರೂ ಕೆಟ್ಟದು ಬಂದ್ರೆ ನೀವು ಆ ಕೆಟ್ಟದೇ ಯೋಜಿಸುವುದು, ಕೆಟ್ಟದೇ ಮಾತನಾಡುವುದು. ಆಪೋಸಿಟ್ ಆಗಿ ಯೋಜಿಸಕ್ಕೂ ಮಾತನಾಡಕ್ಕೂ ಯಾಕೆ ಬರಲ್ಲ? ನೀವು ಅಷ್ಟೊಂದು ಟೈಮ್ ದೇವರೊಂದಿಗೆ ಕಳೆಯುವುದಿಲ್ಲ. ನೀವು ಎಷ್ಟು ಸಮಯ ದೇವರೊಂದಿಗೆ ಕಳೀತೀರೋ ನಿಮ್ಮ ಯೋಜನೆಗಳು ಮತ್ತು ಮಾತುಗಳು ನಿಮಗೆ ಕಂಟ್ರೋಲ್ ಮಾಡಕ್ಕಾಗತ್ತೆ. ಮತ್ತಾಯ 12:34 ಯೇಸುದೇವರು ಹೇಳಿದರು, ಓ ಸರ್ಪಸಂತತಿಯವರೇ, ಕೆಟ್ಟದಾಗಿರುವ ನೀವು ಒಳ್ಳೆಯವುಗಳನ್ನು ಹೇಗೆ ಮಾತನಾಡಿರಿ? ಏಕೆಂದರೆ ಹೃದಯದಲ್ಲಿ ಸಮೃದ್ಧವಾಗಿರುವುದನ್ನೇ ಬಾಯಿ ಮಾತನಾಡುತ್ತದೆ ಅಲ್ಲವೇ? ಹೃದಯದಲ್ಲಿ ದೇವರ ವಾಕ್ಯ ಇದ್ದರೆ ಮಾತ್ರ ನಮಗೆ ದೇವರ ವಾಕ್ಯ ಮಾತನಾಡಕ್ಕಾಗತ್ತೆ. ನೀವು ಬೈಬಲ್ ಓದುವುದಿಲ್ಲ, ಫೆಲೋಶಿಪ್ ಮಾಡುವುದಿಲ್ಲ, ಬರೀ ಒಂದು ಚರ್ಚ್ ಸಂಡೇ ಬಂದು ಹೋಗಿದರೆ ನಿಮ್ಮ ಹೃದಯದಲ್ಲಿ ಏನಿರುತ್ತದೆ? ಕೆಟ್ಟದು ಮಾತ್ರ ಇರುತ್ತದೆ. ಅದೇ ಮಾತನಾಡುವುದು. ಅದಕ್ಕೆ ನಾವು ಟೈಮ್ ತೆಗೆದು ಬೈಬಲ್ ಓದುವುದು, ಫೆಲೋಶಿಪ್ ಮಾಡುವುದು ಇದೆಲ್ಲ ಮಾಡಿದರೆ ನಮ್ಮ ಹೃದಯದಲ್ಲಿ ದೇವರ ವಾಕ್ಯಗಳು ನಂಬಿಕೆ ಬರುತ್ತದೆ. ಆವಾಗ ಏನಾದರೂ ಕೆಟ್ಟದಾಗಿದರೆ ಆಪೋಸಿಟ್ ಆಗಿ ದೇವರ ವಾಕ್ಯ ನಮ್ಗೆ ಹೇಳಬಹುದು. ಓ ಸರ್ಪಸಂತತಿಯವರೇ, ಕೆಟ್ಟವರಾಗಿರುವ ನೀವು ಒಳ್ಳೆಯವುಗಳನ್ನು ಹೇಗೆ ಮಾತನಾಡಿರಿ? ಏಕೆಂದರೆ ಹೃದಯದಲ್ಲಿ ಸಮೃದ್ಧವಾಗಿರುವುದನ್ನೇ
ಬಾಯಿ ಮಾತನಾಡುತ್ತದೆ ಎಂದು. ನಮ್ಮ ಹೃದಯದಲ್ಲಿ ದೇವರ ವಾಕ್ಯ ಬೇಕು, ನಮ್ಮ ಹೃದಯದಲ್ಲಿ ನಂಬಿಕೆ ಬೇಕು. ಅದೆಷ್ಟೊಂದು ಮುಖ್ಯವಾದದ್ದು ನಿಮಗೆ ಗೊತ್ತಾ? ನಮಗೊಂದು ಕೆಟ್ಟದ್ದು ಬಂದಾಗ ಇಲ್ಲ ಅದು ಆಗುವುದಿಲ್ಲ, ಅಲ್ಲಾಂದ್ರೆ ಭಯದಲ್ಲಿ ನಾವು ಬೀಳಬಾರದು. ಅದಕ್ಕೆ ನಮ್ಗೆ ಅಷ್ಟೊಂದು ನಂಬಿಕೆ ಬೇಕು. ನಮ್ಮಲ್ಲಿ ನಂಬಿಕೆ ಇಲ್ಲದಿದ್ರೆ ನಾವು ಭಯದಲ್ಲೇ ಇರ್ತೇವೆ, ಅದೇ ನಾವು ದೊಡ್ಡದು ಮಾಡುತ್ತೇವೆ. ನಮ್ಮ ಭಯದಿಂದ ಅದು ದೊಡ್ಡದಾಗುತ್ತದೆ. ಹಲ್ಲೆಲೂಯಾ. ಇದು ಯೇಸುದೇವರು ಫರಿಸಾಯರ ಆತ್ಮೀಯ ಸ್ಥಿತಿಯನ್ನು ಬಯಲು ಮಾಡಲು ಯೇಸು ಈ ಬಲವಾದ ಪದವನ್ನು ಬಳಸಿದನು. ಅವರು ಹೆಮ್ಮೆ ಪಡುತ್ತಿದ್ದರು ಮತ್ತು ರೂಪಾಂತರಗೊಂಡ ಹೃದಯದಿಂದ ಹೆಚ್ಚಾಗಿ ಧಾರ್ಮಿಕ ನೋಟವನ್ನು ನಂಬುತ್ತಿದ್ದರು. ಅವರು ರೂಪಾಂತರ ಅಲ್ಲ, ಅವರಿಗೆ ರಿಲಿಜಿಯಸ್ ಆಗಿ ಹೊರಗಡೆ ರಿಲಿಜಿಯಸ್ ಪ್ರಾರ್ಥನೆ ಇದೆ, ಬೈಬಲ್ ಓದುತ್ತಾ ಇರಬಹುದು, ಚರ್ಚ್ ಹೋಗ್ತಾರೆ, ಎಲ್ಲ ಮಾಡುತ್ತಾರೆ. ಆದರೆ ಆಂತರಿಕವಾಗಿ ಅವರಿಗೆ ರೂಪಾಂತರ ಇಲ್ಲ. ವಿಶ್ವಾಸಿಗಳು ಹಂಗೆ ಮಾಡುತ್ತಾರೆ. ಆಂತರಿಕವಾಗಿ ಅವರಿಗೆ ರೂಪಾಂತರ ಇದ್ದರೆ ಅವರು ಚೆನ್ನಾಗಿರುವುದೇ ಮಾತನಾಡುವುದು. ಹಲ್ಲೆಲೂಯಾ. ಅದು ಚೆನ್ನಾಗಿರುವುದು ಮಾತನಾಡಿದರೆ ಏನಾಗುತ್ತದೆ? ನಿಮಗೂ ಒಳ್ಳೆಯದಾಗುತ್ತದೆ, ಕೇಳಿಸ್ಕೊಳ್ಳೋವರೆಗೂ ಒಳ್ಳೆಯದಾಗುತ್ತದೆ. ನೀವು ನಿಮ್ಮನ್ನು ನಿರ್ಮಿಸುತ್ತೀರಿ, ಬೇರೆಯವರನ್ನು ನಿರ್ಮಿಸುತ್ತೀರಿ. ಹಲ್ಲೆಲೂಯಾ. ನಿಮ್ಮ ಮಾತುಗಳಿಂದ ಗೊತ್ತಾಗುತ್ತದೆ ನಿಮ್ಮ ಹೃದಯ ಒಳಗಡೆ ಏನಿದೆ. ನಂಬಿಕೆ ಇದೆಯಾ, ಭಯ ಇದೆಯಾ? ಏನಾದರೂ ಕೆಟ್ಟದಾಗಿದರೆ ನೀವೇನು ಹೇಳ್ತೀರಿ? ಭಯದ ಮಾತುಗಳ ಹೇಳುವುದು ಅಲ್ಲ, ನಂಬಿಕೆಯ ಮಾತುಗಳ. ನಿಮ್ಮ ಹೃದಯದಲ್ಲಿ ದೇವರ ವಾಕ್ಯಗಳು ಇಲ್ಲ. ಯಾಕೆ? ಭರವಸೆ ಯಾಕೆ ಇಲ್ಲ? ಅಷ್ಟೊಂದು ಸಮಯ ದೇವರ ವಾಕ್ಯದೊಂದಿಗೆ ಅಲ್ಲಾದರೆ ದೇವರ ಜನರೊಂದಿಗೆ ನೀವು ಕಳೆಯುವುದಿಲ್ಲ. ಉದಾಹರಣೆಗೆ, ಫೋನ್ ತನ್ನೊಳಗೆ ಸಂಗ್ರಹಿಸುವ ಆಡಿಯೋವನ್ನು ಮಾತ್ರ ಪ್ಲೇ ಮಾಡಬಹುದು. ನೀವೇನು ಆ ಆಡಿಯೋದಲ್ಲಿ ನೀವು ಸಂಗ್ರಹಿಸಿದಿರೋ ಅದು ಮಾತ್ರ ಅದು ಪ್ಲೇ ಮಾಡುತ್ತದೆ. ನೀವು ಹಾಡನ್ನು ಸಂಗ್ರಹಿಸಿದರೆ ಅದು ಪ್ಲೇ ಮಾಡುತ್ತದೆ. ಅದೇ ತರ ನಾವು ಒಳಗಡೆ ಏನು ಸಂಗ್ರಹಿಸಿದ್ದೇವೋ ಅದೇ ನಮಗೆ ಯೋಜಿಸಕ್ಕಾಗತ್ತೆ ದೇವರ ಮಕ್ಕಳೇ, ಅದೇ ನಮ್ಗೆ ಮಾತನಾಡಕ್ಕಾಗತ್ತೆ. ನೀವು ದೇವರ ವಾಕ್ಯಗಳನ್ನು ಯೋಜಿಸುತ್ತಾ ಇಲ್ಲ, ಮಾತನಾಡುತ್ತಾ ಇಲ್ಲ ಅಂತಾರೆ ನೀವು ಅದನ್ನು ರೆಕಾರ್ಡ್ ಮಾಡಲಿಲ್ಲ, ನೀವು ಸಂಗ್ರಹಿಸಲಿಲ್ಲ ನಮ್ಮ ಹೃದಯದಲ್ಲಿ. ಅದಕ್ಕೆ ನಮಗೆ ಧ್ಯಾನ ಬೇಕು, ಮೆಡಿಟೇಷನ್ ಬೇಕು, ಬೈಬಲ್ ಓದಬೇಕು. ಕೆಲವರು ಬೈಬಲ್ ಓದುವುದೇ ಇಲ್ಲ. ಇಲ್ಲಾಂದ್ರೆ ನಮ್ಮ ಹೃದಯದಲ್ಲಿ ಹೇಗೆ ವಾಕ್ಯ ಬರುವುದು? ಎಲ್ಲರೂ ತಿಳ್ಕೊಳ್ತಾರೆ ಬೈಬಲ್ ಅದೊಂದು ಹಳೆಯ ಬುಕ್ಕು, ಇದೆಲ್ಲ ನನಗೂ ಗೊತ್ತಿದೆ, ಆದ್ರೂ ಆ ವಾಕ್ಯ ನಿಮ್ಮ ಹೃದಯದಲ್ಲಿ ಇದೆಯಾ? ಇಲ್ಲ. ನಮ್ಮ ಹೃದಯದಲ್ಲಿ ಆ ವಾಕ್ಯ ಬೇಕಂದ್ರೆ ನೀವು ಕೊಲೋಸ್ಯದವರಿಗೆ, ಗೆಲಾತ್ಯದವರಿಗೆ ಇದೆಲ್ಲ ನೀವು ಓದಬೇಕು. ಅದನ್ನಲ್ಲೆಲ್ಲ ಒಳ್ಳೆಯ ವಚನಗಳಿದೆ. ನಾವು ಒಬ್ರಿಗೊಬ್ರಿಗೆ ಕ್ಷಮಿಸಬೇಕು, ನಾವು ಪ್ರೀತಿಸಬೇಕು, ಇದೆಲ್ಲ ಆ ಬುಕ್ಗಳಲ್ಲಿ ಇದೆ. ನೀವು ಫಸ್ಟ್ ಪೀಟರು, ಸೆಕೆಂಡ್ ಪೀಟರು ಇದೆಲ್ಲ ನೀವು ಓದಿದರೆ, ಪದೇ ಪದೇ ಓದಿದರೆ ನಿಮ್ಮ ಮಾತುಗಳಿಗೆ ಕಂಟ್ರೋಲ್ ಬರುತ್ತದೆ ಮತ್ತು ನಿಮ್ಮ ಆಕ್ಷನ್ಗೆ ಕಂಟ್ರೋಲ್ ಬರುತ್ತದೆ. ಹೃದಯದಿಂದ ಎಲ್ಲ ಬರುವುದು. ನಮ್ಮ ಹೃದಯ ಮುಖ್ಯವಾದದ್ದು. ನಮ್ಮ ಕಂಟ್ರೋಲ್ ಬರುವುದು ಎಲ್ಲಿಂದ? ಹೇಗೆ ನೀವು ಕಂಟ್ರೋಲ್ ಮಾಡುವುದು? ಅಲ್ಲಾಂದ್ರೆ ಕಂಟ್ರೋಲ್ ಇಲ್ಲದೆ ನೀವು ವರ್ತಿಸುವುದು ಹೃದಯದಿಂದ. ಹೃದಯದಲ್ಲಿ ದೇವರ ವಾಕ್ಯ ನಾವು ಸಂಗ್ರಹಿಸಬೇಕು. ದೇವರ ಮಕ್ಕಳೇ, ನೀವು ಟೈಮ್ ತೆಗೆದು ನೀವು ದೇವರ ವಾಕ್ಯ ಓದಬೇಕು, ಈ ಮೆಸೇಜ್ಗಳನ್ನು ಕೇಳಿಸ್ಕೊಳ್ಳಬೇಕು. ಇದೆಲ್ಲ ನೀವು ವ್ಯರ್ಥ ಅನ್ನು ತಿಳ್ಕೊಳ್ಳುತ್ತೀರಿ, ಟೈಮ್ ಇಲ್ಲ ಅಂದು. ಎಲ್ಲರಿಗೂ ಒಂದು 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 ಫ್ಯಾಷನ್, ಟೈಮ್ ಇಲ್ಲ. ಅದಕ್ಕೆ ನಮ್ಗೆ ಸಂತೋಷ ಇದೆಯಾ? ಸಮಾಧಾನವಿದೆಯಾ? ಎಷ್ಟೊಂದು ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ. ಪೀಸ್ ಇಲ್ಲದಿದ್ದರೆ ನಮಗೆ ಸ್ಟ್ರೆಸ್ಸೇ ಉಂಟಾಗುವುದು. ಪೀಸ್ ಹೇಗೆ ಬರುವುದು? ದೇವರ ವಾಕ್ಯದಿಂದ. ಆವಾಗ ಎಲ್ಲ ಸ್ಟ್ರೆಸ್ ಬಂದಾಗ ಎಲ್ಲ ವಾಕ್ಯ ನಮಗೆ ತಕ್ಷಣ ಬರಬೇಕು. ಆ ವಾಕ್ಯದ ಪ್ರಕಾರ ನಾವು ಯೋಜಿಸಬೇಕು ಮತ್ತು ಮಾತನಾಡಬೇಕು. ನೀವೆಲ್ಲೇ ಇದ್ರು ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಇನ್ನೊಂದು ಸತ್ಯ, ಅನೇಕ ವಿಶ್ವಾಸಿಗಳು ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುತ್ತಾರೆ, ಆದರೆ ಅದೇ ವಿಷಯದ ಬಗ್ಗೆ ನಕಾರಾತ್ಮಕವಾಗಿ ಮಾತನಾಡುವುದನ್ನು ಮುಂದುವರಿಸುತ್ತಾರೆ. ಇದು ಆಶೀರ್ವಾದದ ಮೇಲೆ ಪರಿಣಾಮ ಬೀರುತ್ತದೆ. ವಿಶ್ವಾಸಿಗಳು ಚರ್ಚಿಗೆ ಅನೇಕ ಆತ್ಮಗಳನ್ನು ಸೇರಿಸಬೇಕೆಂದು ಪ್ರಾರ್ಥಿಸುತ್ತಾರೆ. ನಂತರ ಅವರು ಫಲಿತಾಂಶವನ್ನು ನೋಡದಿದ್ದಾಗ ನಮ್ಮ ಚರ್ಚಿಗೆ ಯಾರೂ ಬರುವುದಿಲ್ಲ ಎಂದು ಹೇಳಲು ಪ್ರಾರಂಭಿಸುತ್ತಾರೆ. ಇದು ಅವರು ಮಾಡಿದ ಪ್ರಾರ್ಥನೆಗೆ ವಿರುದ್ಧವಾಗಿ ಕೆಲಸ ಮಾಡುತ್ತದೆ. ಆದರೆ ದೇವರು ಜನರನ್ನು ನಮ್ಮ ಚರ್ಚಿಗೆ ತರುತ್ತಾರೆ ಎಂದು ಮಾತನಾಡಿದರೆ ನೀವು ದೇವರ ಕೆಲಸಕ್ಕಾಗಿ ದೇವರೊಂದಿಗೆ ಪಾಲುದಾರರಾಗುತ್ತೀರಿ. ಈಗ ನಾವು ಅರ್ಥ ಮಾಡಿಕೊಳ್ಳೋಣ. ಇತರರು ಹೇಳುವ ನಕಾರಾತ್ಮಕ ಮಾತುಗಳು ನಮ್ಮ ಮೇಲೆ ಪರಿಣಾಮ ಬೀರುತ್ತವೆ. ಅನೇಕ ಜನರು ನಮ್ಮ ವಿರುದ್ಧ ನಕಾರಾತ್ಮಕವಾಗಿ ಮಾತನಾಡುತ್ತಾರೆ, ನಮ್ಮನ್ನು ಶಪಿಸುತ್ತಾರೆ. ನಾವು ಅವರ ಮಾತುಗಳನ್ನು ಒಪ್ಪಿಕೊಂಡರೆ, ಅವರಿಗೆ ಹೆದರಿದರೆ ಮಾತ್ರ ಅವು ನಮ್ಮ ಮೇಲೆ ಪರಿಣಾಮ ಬೀರುತ್ತದೆ. ನೀವು ಅರ್ಥ ಮಾಡಿಕೊಳ್ಳಬೇಕು. ಕೆಟ್ಟದೆಲ್ಲ ಅವರು ಮಾತನಾಡಿದರೆ ಕೆಟ್ಟದಾಗಿಲಿ 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 ಎಂದು ಕೆಲವರು ಹೇಳ್ತಾರೆ. ನಮ್ಮ ಕುಟುಂಬ ಸದಸ್ಯರು ಹಾಗೆ ಮಾತನಾಡುತ್ತಾ ಇರಬಹುದು.
ಅಯ್ಯೋ ಅದು ನನಗಾಗತ್ತೆ ಎಂದು ನೀವು ವಿಶ್ವಾಸ ಮಾಡಬಾರದು. ನೀವು ದೇವರ ಮಕ್ಕಳೀಗ. ಅದು ನಿಮಗ ಆಗುವುದಿಲ್ಲ ಎಂದು ಮೊದಲು ನೀವು ವಿಶ್ವಾಸ ಮಾಡಬೇಕು. ನೀವದು ಅಯ್ಯೋ ನನಗೆ ಹಂಗ ಆಗತ್ತೆ ಎಂದು ನೀವು ಒಪ್ಪಿಕೊಂಡ್ರೆ ಭಯ ಬರಲ್ವಾ? ಆ ಭಯದಿಂದ ನಿಮಗೇನಾದ್ರೂ ಆಗುತ್ತದೆ. ಅವರು ಹೇಳಿರೋದ್ರಿಂದ ಅಲ್ಲ, ನಿಮ್ಮ ಭಯದಿಂದ ನಿಮಗೆ ಗಟ್ಟದಾಗಿರುವುದು. ಕಾಣದ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಮ್ಮ ವಿರುದ್ಧ, ನಮ್ಮ ಕುಟುಂಬ ಮತ್ತು ಚರ್ಚ್ ವಿರುದ್ಧ ಯಾವಾಗಲೂ ಶಕ್ತಿಗಳು ಕಾರ್ಯನಿರಂತರವಾಗಿರುತ್ತದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಪಿಶಾಚಿಗಳು ಅವರ ವರ್ಕ್ ಮಾಡ್ತಾ ಇರ್ತಾರೆ. ನಮಗೆ ಎನಿಮೀಸ್ ಇರುತ್ತದೆ, ನಮ್ಮ ಕುಟುಂಬಕ್ಕೆ ಎನಿಮೀಸ್ ಇರುತ್ತದೆ, ವೈಯಕ್ತಿಕವಾಗಿ ಎನಿಮೀಸ್ ಇರುತ್ತದೆ, ಚರ್ಚ್ಗೆ ಎನಿಮೀಸ್ ಇರುತ್ತದೆ. ಅವರೆಲ್ಲ ಅವರ ಕೆಲಸ ಮಾಡುತ್ತಾ ಇರುತ್ತದೆ. ಎಫೆಸದವರಿಗೆ 6:12. ಆದರೆ ನಾವು ಅದರ ಬಗ್ಗೆ ಭಯಪಡಬಾರದು. ನೀವು ತಿಳ್ಕೊಳ್ಳಬೇಕು, ನೀವು ಈಗ ದೇವರ ಮಕ್ಕಳು. ಅದೆಲ್ಲ ನಮಗೆ ಏನು ಆಗುವುದಿಲ್ಲ ಅಂತ ನಿಮಗೆ ನಂಬಿಕೆ ಬೇಕು. ಆ ದೃಢವಾದ ನಂಬಿಕೆಯಿಂದ ದೇವರು ವರ್ತಿಸುತ್ತಾರೆ. ಇಲ್ಲ ಅವರು ಹಂಗ ಹೇಳಿದ್ದಾರೆ, ಇನ್ನೊಬ್ಬರಿಗೆ ಹಿಂಗ ಆಯಿತು, ಅವರ ಜೀವನ ಹೆಂಗಿದೆ ಅಂತ ನಿಮಗೆ ಗೊತ್ತಿಲ್ಲ. ಅವರು ನಂಬಿಕೆ ಇಲ್ಲದವರು ಆಗಿರಬಹುದು. ಸೊ ಈ ಸತ್ಯವನ್ನು ತಿಳಿದುಕೊಂಡು ನೀವು ನಿರಂತರವಾಗಿ ಸಾಧ್ಯವಾದಷ್ಟು ನಂಬಿಕೆಯಿಂದ ತುಂಬಿದ ಮಾತುಗಳನ್ನು ಮತ್ತು ದೇವರ ವಾಗ್ದಾನಗಳನ್ನು ನೀವು ಹೇಳಬೇಕು. ಡೈಲಿ ನಿಮ್ಮನ್ನು ನೀವು ಬ್ಲೆಸ್ ಮಾಡಬೇಕು ನಂಬಿಕೆಯ ವಾಕ್ಯಗಳಿಂದ. ಅದು ನಿಮಗೆ ಏನಾಗುತ್ತದೆ, ನಿಮ್ಮ ನಂಬಿಕೆ ಹೆಚ್ಚಿಸುತ್ತದೆ. ಕೆಲವರು ಹೇಳ್ತಾರೆ, ಅಯ್ಯೋ ನಾನು ಎಷ್ಟೊಂದು ಫೇತ್ ವರ್ಡ್ಸ್ ಎಲ್ಲ ಮಾತನಾಡಿದೆ, ಎಷ್ಟೊಂದು ಪಿಶಾಚಿಯ ಖಂಡಿಸಿದೆ, ಆದ್ರೂ ಏನು ಹೋಗ್ತಾ ಇಲ್ವಲ್ಲ ಅನ್ನೋ. ಅದು ನೀವು ದೇವರ ದಾರಿಯಲ್ಲಿ ನಡೆಯುತ್ತಾ ಇಲ್ಲ. ಆದರೂ ಅದಕ್ಕೆ ಶಕ್ತಿ ಇರುತ್ತದೆ. ಮತ್ತೆ ಯಾರು ದೇವರ ದಾರಿಯಲ್ಲಿ ಅಷ್ಟು ಸ್ಟ್ರಿಕ್ಟ್ ಆಗಿ ನಡೆಯುತ್ತಾ ಇರುವವರ ಮಾತಿನಿಂದ ಅದಕ್ಕೆ ತುಂಬಾ ಫಲ ಉಂಟಾಗುತ್ತದೆ. ನಿಮಗೆ ಅರ್ಥ ಆಯ್ತಾ ನಾನೇನು ಹೇಳಿದೆ ಅಂತ? ಶತ್ರುಗಳ ಕೃತ್ಯಗಳ ವಿರುದ್ಧ ಖಂಡನೆಯ ಮಾತುಗಳನ್ನು ಹೇಳುವುದು ನಮ್ಮ ರಕ್ಷಣೆಗೆ ಮುಖ್ಯವಾಗಿದೆ. ನೀವು ಅವರ ಶಾಪಗಳ ಮೇಲೆ ಧ್ಯಾನಿಸಬಾರದು, ಬದಲಾಗಿ ಅವುಗಳನ್ನು ನಿಮ್ಮ ವಿರುದ್ಧ, ನಿಮ್ಮ ಕುಟುಂಬ ವಿರುದ್ಧ ಮತ್ತು ಚರ್ಚ್ ವಿರುದ್ಧ ನೀವು ಖಂಡಿಸಬೇಕು. ಡೈಲಿ ನೀವು ನಿಮ್ಮ ಮೇಲಿರುವ ಪಿಶಾಚಿಯ ವರ್ಕ್ಗಳು ನೀವು ಖಂಡಿಸಬೇಕು. ಯಾರೇ ಆದರೂ, ನೀವು ದೇವರ ದಾರಿಯಲ್ಲಿ ನಡೆದರೂ ಇಲ್ಲದಿದ್ರು ನೀವು ಖಂಡಿಸಬೇಕು. ಪಿಶಾಚಿ ನನ್ನಿಂದ ಬಿಟ್ಟು ಹೋಗು ಅಂತ ಹೇಳಿದರೆ ಪಿಶಾಚಿಯ ವರ್ಕ್ ಕಮ್ಮಿ ಆಗುತ್ತದೆ. ನೀವು ಅದು ಹೇಳಲಿಲ್ಲ ಅಂದ್ರೆ ಪಿಶಾಚಿಯ ವರ್ಕ್ ಜಾಸ್ತಿ ಆಗುತ್ತದೆ. ನೀವು ನಂಬಿಕೆಯ ಮಾತನ್ನು ಮಾತನಾಡಬೇಕು. ಉದಾಹರಣೆಗೆ, ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ರೋಮಪುರದವರಿಗೆ 8:31 ಅಂತ ವಿಶ್ವಾಸದ ಪದಗಳನ್ನು ನೀವೇ ನಿಮಗೆ ಹೇಳಬೇಕು. ಆದರೆ ನಿಮಗೆ ನಂಬಿಕೆಯಾಗುತ್ತದೆ. ಮತ್ತು ಯೆಶಾಯ 54:17 ಹೇಳುವ ಪ್ರಕಾರ ನೀವು ಮಾತನಾಡಬೇಕು, ನನಗೆ ವಿರೋಧವಾಗಿ ರೂಪಿಸಲ್ಪಟ್ಟ ಯಾವ ಆಯುಧಗಳು ಸಫಲವಾಗುವುದಿಲ್ಲ. ಜನರು ಕೆಟ್ಟದು ಮಾಡುತ್ತಾರೆ, ಆದರೆ ನಾನು ದೇವರ ಮಗಳು, ನನಗೆ ವಿರೋಧವಾಗಿ ರೂಪಿಸಲ್ಪಟ್ಟ ಯಾವ ಆಯುಧವೂ ಸಫಲವಾಗುವುದಿಲ್ಲ. ನೀವು ಹಂಗೆ ಹೇಳ್ತಾ ಹೋಗಬೇಕು. ಅದನ್ ಬದಲು ಅವರೇನು ಹೇಳಿದಾರೋ ಮಾಡಿದಾರೋ ಅದೆಲ್ಲ ನೀವು ಮೆಡಿಟೇಟ್ ಮಾಡಿಕೊಂಡು ಹೋಗಿದರೆ ಯಾವುದು ಚೆನ್ನಾಗಿದೆ? ನೀವೇ ಹೇಳಿ ದೇವರ ಮಕ್ಕಳೇ. ಅದೆಲ್ಲ ಮೆಡಿಟೇಟ್ ಮಾಡಿಕೊಂಡು ಹೋಗಿದ್ರೆ ನಿಮ್ಗೆ ಭಯ ಜಾಸ್ತಿ ಆಗುತ್ತದೆ, ಆತಂಕ ಜಾಸ್ತಿ ಆಗುತ್ತದೆ. ಅದರಿಂದ ನಮಗೇನಾದ್ರೂ ಕೆಟ್ಟದಾಗಬಹುದು. ಅಲ್ಲಾಂದರೆ ದೇವರು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ. ನಮಗೆ ಆ ದೃಢವಾದ ನಂಬಿಕೆ ಬೇಕು. ನೀವು ಚರ್ಚಲ್ಲಿ ಇದ್ರೆ ನಿಮಗೆ ಚರ್ಚಿನಿಂದ ನಿಮಗೆ ಪ್ರೊಟೆಕ್ಷನ್ ಉಂಟಾಗುತ್ತದೆ. ನೀವು ಯೂನಿಟಿಯಲ್ಲಿ ಚರ್ಚಿನಲ್ಲಿ ಇದ್ದರೆ ಗೇಟ್ಸ್ ಆಫ್ ಹೆಲ್ ಶಾಲ್ ನಾಟ್ ಪ್ರಿವೇಲ್ ಅಗೇನ್ಸ್ಟ್ ದ ಆರ್ಮಿ ಆಫ್ ಗಾಡ್. ನೀವು ಚರ್ಚಲ್ಲಿ ಇದ್ರೆ ಚರ್ಚಿನಿಂದ ನಿಮಗೆ ಪ್ರೊಟೆಕ್ಷನ್ ಉಂಟಾಗುತ್ತದೆ. ಭಯವು ಶತ್ರುಗಳಿಗೆ ದಾರಿ ಮಾಡಿಕೊಳ್ಳುತ್ತದೆ. ನಂಬಿಕೆಯಿಂದ ತುಂಬಿದ ಮಾತುಗಳು ಮತ್ತು ದೇವರ ಮಾತುಗಳು ಅದು ಬಿಡುಗಡೆ ಮಾಡುತ್ತದೆ. ಅದು ಮಾತ್ರ ನೀವು ಅರ್ಥ ಮಾಡಿಕೊಳ್ಳಬೇಕು. ಅವರು ಹೇಳಿರೋದ್ರಿಂದ ಎಲ್ಲ ಕೆಟ್ಟದಾಗುವುದು ನಿಮ್ಮ ಭಯದಿಂದ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ.